ವೀಕ್ಷಕರೇ, ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳ್ತಾ ಬರ್ತಾ ಇದೀವಿ, ಇಂದಿನಿಂದ ಬಹಳ ವಿನೂತನವಾಗಿ ಮೂಡ್ ಬರ್ಲಿದೆ ನಮ್ಮ ಈ ಕಾರ್ಯಕ್ರಮ ಅಂತ. ಏನು ಎತ್ತಾ ಮುಂದೆ ನಿಮ್ಗೆ ತಿಳಿಯುತ್ತೆ. ಬನ್ನಿ ಈಗ ಶುಭಂ ವಾಸ್ತು ವಿಭಾಗದಲ್ಲಿ ಗುರುಜಿ ಏನ್ ತಿಳಿಸ್ಕೊಡ್ತಾರೆ ಕೇಳೋಣ. ಗುರುಜಿ, ನಿನ್ನೆ ಒಂದು ಶುಭಂ ವಾಸ್ತು ವಿಭಾಗದಲ್ಲಿ ನೀವು ನಮಗೆ ತಿಳಿಸ್ಕೊಡ್ತಿದ್ರಿ, ಕೇತು ಪ್ರಭಾವ ಇದ್ದಾಗ ಮನೆಯಲ್ಲಿ ಏನೆಲ್ಲ ಸೂಚನೆಗಳು ನಮಗ್ ಸಿಗತ್ತೆ, ಜೊತೆಗೆ ಅದ ಪರಿಹಾರ ಏನೇನ್ ಮಾಡ್ಕೊಬೇಕು ಅಂತ ಹೇಳ್ತಾ ಜೊತೆಗೆ ಹೇಳಿದ್ರಿ, ಅದೇ ವಿಗ್ರಹಗಳು ಜಾಸ್ತಿ ಇರತ್ತೆ, ಮುಷ್ಟಿಗಿನ್ನ ದೊಡ್ಡ ವಿಗ್ರಹಗಳಿದ್ರೆ ಅದಕ್ಕೂ ಪೂಜೆ ಪುನಸ್ಕಾರ ನಾವು ಅರ್ಪಿಸ್ಲೇಬೇಕು, ಇಲ್ದಿದ್ರೆ ಎಡವಟ್ಟಾಗತ್ತೆ ಅಂತ ಹೇಳಿದ್ರಿ. ಅಕಸ್ಮಾತ್ ಏನಾದ್ರೂ ಮನೆಯಲ್ಲಿ ಅಂತಹ ಜಾಸ್ತಿ ವಿಗ್ರಹಗಳಿದ್ದಲ್ಲಿ ಏನ್ ಮಾಡ್ಬೇಕು ಗುರುಜಿ? ಖಂಡಿತಮ್ಮ. ನೋಡಿ, ಮೊದಲ ನಿಯಮ, ತುಂಬ ದೊಡ್ಡ ವಿಗ್ರಹಗಳಿಡಬಾರ್ದು, ಜಾಸ್ತಿ ವಿಗ್ರಹಗಳಿಡಬಾರ್ದು. ಯಾರೋ ನನಗೆ ಹಾರಗಳು ಕೊಟ್ಟಿದ್ದಾರೆ, ಮಣಿಗಳು ಕೊಟ್ಟಿದ್ದಾರೆ, ಮಾಲೆಗಳು ಕೊಟ್ಟಿದ್ದಾರೆ ಅಂತ ತುಂಬಿಸ್ಕೊಂಡು ಎಷ್ಟು ಅಭಾಸವಾಗಿ ಕಾಣಿಸ್ತೀವಿ. ಕುಂಕುಮ ಇದೆ, ಚಂದನ ಇದೆ, ಸಿಂಧೂರ ಇದೆ, ವಿಭೂತಿ ಇದೆ, ಇನ್ನೊಂದೇನೋ ಇದೆ, ನವದುರ್ಗದಿದೆ, ಲಕ್ಷ್ಮೀದಿದೆ, ಪಾರ್ವತಿದಿದೆ, ವಿನಾಯಕದಿದೆ ಅಂತ ಎಲ್ಲ ತೆಗೆದು ಹಚ್ಕೊಳಕ್ಕಾಗುತ್ತೋ? ಎಲ್ಲ ಅಡಿಗೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಲಿತು ತಿನ್ಲಿಕ್ಕಾಗುತ್ತೋ? ಕಿಚಡಿ ಆಗ್ಬಿಡುತ್ತೆ ಅಂತ ಹೇಳ್ತೇವೆ, ಹೌದಲ್ವಾ? ಹಾಗೆ ತುಂಬ ವಿಗ್ರಹಗಳು, ಫೋಟೋಗಳು, ಹಳೆಯ ಪಾತ್ರೆಗಳು, ಹಳೆಯ ಪಗಡಗಳು, ತುಂಬ ದೊಡ್ಡ ದೊಡ್ಡ ಪಾತ್ರೆ ಅಜ್ಜ ಅಜ್ಜಿ ಕಾಲದ ಇಟ್ಕೊಂಡಿರ್ತೀರ, ಇಟ್ಕೊಳ್ಳಿ, ಬಳಸಿ. ವಿಗ್ರಹಗಳು ಅಷ್ಟೇ ಇಟ್ರೆ ಪ್ರತಿನಿತ್ಯ ಅನುಷ್ಠಾನದಿಂದ ಇದ್ದು ಅದಕ್ಕೆ ಪೂಜೆ, ಸಂಕಲ್ಪ, ನೈವೇದ್ಯ, ತೀರ್ಥ, ಈ ಒಂದು ಪ್ರಸಾದಗಳನ್ನು ಹಂಚ್ತಕ್ಕಂಥದ್ದು ಕಂಪಲ್ಸರಿ ಮಾಡಬೇಕು. ಏಲ್ವೋ ಈಗಿನ ಕಾಲದಲ್ಲಿ ಆಗುವುದಿಲ್ಲ, ಇದು ನೇರವಾಗಿ ಹೇಳ್ತೇನೆ. ಎಲ್ಲರೂ ಎಲ್ಲರನ್ನ ತೃಪ್ತಿಪಡಿಸಲು ಆಗುವುದೇ ಇಲ್ಲ. ಆ ಜನಾರ್ದನನ ಕೈಯಲ್ಲೇ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ನಿಮ್ಮಂಥವ್ರ ಕೈಯಲ್ಲಿ ಎಲ್ಲ ಆಗುತ್ತೆ. ಒಂದು ಗುರು ಇಟ್ಕೋಬೇಕಷ್ಟೇ, ಒಂದೇ ವಿದ್ಯೆ. BE ಓದ್ತೀನಿ, ME ಓದ್ತೀನಿ, MBBS ಓದ್ತೀನಿ, MD ಓದ್ತೀನಿ, ನಾನು ಸೈಕಾಲಜಿಯೂ ಓದ್ತೀನಿ ಅಂತ ಮಾಡ್ಲಿಕ್ಕಾಗುತ್ತೋ? ನಮ್ಗೆ ಓದೋಕೆ ಇಷ್ಟ ಅಂತ ಎಲ್ಲ ಪುಸ್ತಕ ಇಟ್ಕೊಳ್ಳೋಕ್ಕಾಗುತ್ತೋ? ನಂಗೆ ಜ್ಯೋತಿಷ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥದ್ದು ಸಂಸ್ಕೃತ, ವೇದ, ಹೋಮ, ಯಜ್ಞ, ಯಾಗ, ಪ್ರೇತ ಶಾಂತಿ, ನಾರಾಯಣ ಬಲಿ, ಈ ಯಾಗ ಆ ಯಾಗ ಅಂತ ಎಲ್ಲ ಮಾಡ್ತಾ ಕೂತ್ಕೊಳ್ಳಿಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಎಲ್ಲವೂ ಅರ್ಧ ಆಗ್ಬಿಡುತ್ತೆ. ಅರ್ಧ ಅಲ್ಲ, ಎಲ್ಲ ಕೆಟ್ಟೋಯ್ತು, ಜ್ಞಾಪಕ ಇಟ್ಕೊಳ್ಳಿ. ಒಂದು ಶಾಖೆನಲ್ಲಷ್ಟೇ ಕಿಂಗಾಗಿರ್ಬೇಕು. ಒಂದೇ ಒಂದು ಎಡವಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬ ಎಡವಟ್ಟುಗಳಾಗ್ಬಿಡುತ್ತೆ. ನಾವು ಮಾಡೋ ಒಂದು ಸಣ್ಣ ತಪ್ಪು, ಚದುರಂಗ ಆಡಬೇಕಾದ್ರೆ ಒಂದೇ ಒಂದು ಸೈನಿಕನ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಮೂವ್ ಮಾಡ್ತೀವಿ, ಚೆಕ್ಮೇಟ್ ಆಗಿ ಎಲ್ರಿಗೂ ಇಬ್ಬಂದಿ. ಸೋಲೋದೊಬ್ಬನೇ, ಆದರೆ ಆ ಮನೇಲಿರೋರ್ಗೆ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಮನೆ ಯಜಮಾನ ಸೋತ ಮೇಲೆ ಆ ಯಜಮಾನಿಗೆಗೂ ನೋವು, ಆ ಯಜಮಾನನ ಪುತ್ರ ಪೌತ್ರಾದಿಗಳು ಎಲ್ರಿಗೂ ನೋವುಗಳಾಗ್ತಕ್ಕಂಥದ್ದು, ಎಲ್ರಿಗೂ ಸಂಕಷ್ಟ. ಅವನು ಜೂಜಾಡಿ ದುಡ್ಡು ಕಳ್ಕೊಂಡು ಬಂದ ಅಂತ ಇಟ್ಕೊಳ್ಳಿ, ಮನೆಗೆ ಹೇಗೆ ಊಟ ಆಗ್ತಾನೆ? ಸಾಲ್ಗಾರ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಆತ್ರಪಟ್ಟು ಯಾವುದೋ ವ್ಯವಹಾರ ಮಾಡಕ್ಕೆ ಹೋಗಿ ತಲೆ ಮೇಲೆ ಹಾಕ್ಬಿಡ ಅಂತ ಇಟ್ಕೊಳ್ಳಿ, ಎಲ್ರಿಗೂ ಸಂಕಷ್ಟ ಆಗ್ತಕ್ಕಂಥದ್ದು. ಸೊ ಆ ಒಂದು ಪುಟ್ಟ ಸೈನಿಕರನ್ನ ಮೂವ್ ಮಾಡ್ಬೇಕಂದ್ರೂ ಒಂದು ನಿಯಮ ಇದೆ ಅಂತಕ್ಕಂಥದ್ದು. ಸೊ ಇದು ನಮ್ಮ ಮನಸ್ಸಿನ ಜ್ಞಾಪಕ ಇಟ್ಕೊಂಡು ಆ ಗ್ರಹಗಳು ಇದೆಲ್ಲ ತೆಗೆದು, ಆ ಫೋಟೋಗಳು, ವಿಗ್ರಹಗಳೆಲ್ಲ ತೆಗೆದು ಯಾವುದಾದ್ರೂ ಬಾವಿನಲ್ಲೋ, ಹೊಳೆನಲ್ಲೋ, ಕೆರೆನಲ್ಲೋ, ನದಿನಲ್ಲೋ ಹಾಕಿಬಿಡಿ. ಬೇಡ. ದೊಡ್ಡ ದೊಡ್ಡ ಪಾತ್ರೆ ಪಗಡ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲ ಯಾರಾದ್ರೂ ಯೂಸ್ ಮಾಡುವಂಥವ್ರಿಗೆ ಕೊಟ್ಟು ಬನ್ನಿ, ಒಳ್ಳೇದಾಗ್ತಕ್ಕಂಥದ್ದು ಇರಲಿ. ಇದನ್ನು ಹೇಳ್ತಾ ಒಂದು ಪುಟ್ಟ ಮಾತು ಇವತ್ತಿನಿಂದಲೇ ಆರಂಭ ಮಾಡ್ತೀವಿ. ಇಷ್ಟು ದಿನ ನಮ್ಗೆ ಯಾಕೋ ನಮ್ಮ ಜೊತೆ ಗುರೂಜಿ ಮಾತಾಡ್ತಿಲ್ಲ. ನೋಡೋಣ, ಮೊದಲನೇ ಕರೆ ಈ ಒಂದು ಓಂಕಾರದಲ್ಲಿ ಯಾರಿಗೆ ಸಿಕ್ಕಿದೆ? ಪಾಪ ತುಂಬಾ ದೂರದಿಂದ ಕಾದಿದ್ದಾರೆ ಅಂತ ಅನ್ಕೋತೇನೆ. ನಮ್ಮ ದಿವ್ಯಮ್ಮ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಮಯ ಬಂದ್ಬಿಟ್ಟಿದೆ. ನಾವು ಕೂತು ಅವ್ರಿಗೆ ಏನ್ ಸಮಸ್ಯೆ ಇರಬಹುದು, ಏನಾದ್ರೂ ನಾವು ಪರಿಹಾರ ಕೊಡ್ಲಿಕ್ಕಾಗುತ್ತಾ? ದೈವಿಚ್ಛೆಯಂತೆ, ಸಾಯಿನಾಥನ ಇಚ್ಛೆಯಂತೆ, ಈ ಸಾಯಿನಾಥನ ದಿನವಾದಂತೆ, ಈ ಗುರುವಾರದಂತೆ ಒಂದು ಶುಭಾರಂಭ ಮಾಡ್ಕೊಳ್ಳೋಣ. ಅಮ್ಮ ದಿವ್ಯಮ್ಮ. ನಿಜಕ್ಕೂ ಗುರುಜಿ. ಹಲೋ. ಹಾ ಮೇಡಮ್. ನಮಸ್ತೆ, ಅಮರಾವತಿ ಅವರಾ? ಹೌದು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮರಾವತಿ ಅವರೇ? ಮೇಡಮ್, ಹೆಸರುಘಟ್ಟದಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕು ಅಂತ ಕರೆ ಮಾಡಿದ್ದೀರಾ? ಮೇಡಮ್, ನನ್ನ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು. ನಿನ್ನ ಅಕ್ಕನ ಹೆಸರು ಹೇಳ್ತೀರಾ ಅಮರಾವತಿ ಅವರೇ? ಮೇಡಮ್, ಗೌರಮ್ಮ ಅಂತ ಹೇಳಿ. ಗೌರಮ್ಮ ಅವರು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಮೇಡಮ್, ನಿಖರವಾಗಿ ಗೊತ್ತಿಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಪ್ರಕಾರ ಮೇಡಮ್. ಪರವಾಗಿಲ್ಲ, ಹೇಳಿ. 5 ಜೂನ್ 6 1981. 1981. ಸಮಯ ಏನಾದ್ರೂ ಗೊತ್ತಿದ್ಯಾ? ಪರವಾಗಿಲ್ಲ, ಆಜು ಬಾಜಾಗಿದ್ರು ಪರವಾಗಿಲ್ಲ. ಸಮಯ ಅಷ್ಟಾಗಿ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ದಿದ್ರು ಪರವಾಗಿಲ್ಲ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಅಮರಾವತಿ ಅವರೇ. ಮೇಡಮ್, 8. ನನಗೆ ಗೊತ್ತು, ನೀವು ಬಹಳ ಉತ್ಸುಕರಾಗಿ ಕಾಯ್ತಿದ್ದೀರಾ ಗುರೂಜಿ ಅವ್ರು ಏನ್ ಹೇಳ್ತಾರೆ ನಿಮ್ಮ ಅಕ್ಕನ ಬಗ್ಗೆ ಅಂತ ತಿಳಿಲಿಕ್ಕೆ. ಗುರೂಜಿ ಅವರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಖಂಡಿತ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಓಂ ಸಾಯಿರಾಮ್.
ನಮಸ್ತೆಮ್ಮ. ತುಂಬಾ ಒಳ್ಳೆ ಜಾತಕ ನಿಮ್ಮ ಅಕ್ಕನವ್ರದ್ದು, ಗೌರಮ್ಮನವ್ರದ್ದು. ಆದ್ರೂ 8 ಕಗ್ಗಂಟು. ಯಾಕೋ ಇವರ ಒಂದು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತ ನೋವಿದೆ, ಸಂಕಟವಿದೆ. ಯಾಕೋ ಮದುವೆ ಜೀವನ ದಡ ಸೇರಿಲ್ಲ, ನೆಮ್ಮದಿಯಾಗಿಲ್ಲ. ಯಾಕೋ ಈ ಮನೆಯ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಅನ್ನೋದು ಕೊಟ್ಟಿಲ್ಲ. ತುಂಬಾ ಧೈರ್ಯವಂತ ಹೆಣ್ಣು ಮಗು, ಆದ್ರೂ ದಾಂಪತ್ಯ ಜೀವನಕ್ಕೊಂದು ಕದಡಿಕೆ ಆಗಿದೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಆ ಸಮಸ್ಯೆಯ ಒಂದು ಪರಿಷ್ಕಾರಕ್ಕೋಸ್ಕರವೇ ನೀವು ತುಂಬಾ ತೊಳಲಾಡ್ತಿದ್ದೀರಾ. ನಿಮ್ಮ ಮದುವೆ ವಿಚಾರದ ಬಗ್ಗೆ ಕೂಡ ಮನೆಯಲ್ಲಿ ಯೋಚನೆಗಳಿದೆ. ಈಕೆಯ ಒಂದು ದಾಂಪತ್ಯ ಜೀವನದ ಬಗ್ಗೆಯೂ, ತಾಯಿ ತಂದೆಗಳ ವಿಚಾರದಲ್ಲೂ ಇವೆಲ್ಲ ಕದಡಿಕೆ ಆಗಿ ಯಾಕೋ ನನ್ನ ದಡ ಸೇರ್ತಾಳ ಇಲ್ವಾ, ನಾವೆಲ್ಲ ಮತ್ತೆ ಚೆನ್ನಾಗಿರ್ತೀವ ಇಲ್ವಾ, ನಮ್ಮ ಕುಟುಂಬದಲ್ಲೂ ಮತ್ತೆ ಬೆಳಕು ಬರುತ್ತಾ ಇಲ್ವಾ ಅನ್ನತಕ್ಕಂಥ ಭಾವದಿಂದ, ನೋವಿನಿಂದ ಮಾತಾಡ್ತಿದ್ದೀರಾ. ಹೌದೋ ಅಲ್ವೋ? ಹೌದು ಗುರುಜಿ, ತುಂಬಾ ಸಮಸ್ಯೆ ಇಟ್ಕೊಂಡು ನಾನು ಕರೆ ಮಾಡಿದ್ದೇನೆ. ಕಣ್ಣೀರು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಣ್ಣಲ್ಲಿ ಕಣ್ಣೀರು ಬರ್ಲೇಬಾರ್ದು. ಹೆಣ್ಮಕ್ಳಿಗೆ ಅದು ಭಗವಂತ ಕೊಟ್ಟಿರೋ ಒಂದು ವರ, ಶಾಪವೂ ಹೌದು. ಹೇಳ್ಬೇಕು ಅಂದ್ರೆ ನನ್ನ ಕುಟುಂಬದಲ್ಲಿ ಯಾರು ಚೆನ್ನಾಗಿಲ್ಲ ಗುರುಜಿ. ಯಾರಾದ್ರೂ ಯಾವ ಕುಟುಂಬದಲ್ಲಾದ್ರೂ ಚೆನ್ನಾಗಿರೋರ್ನ ಕರ್ಕೊಂಡ್ ಬರ್ತಾಯಿ, ನಾನು ನೋಡೇ ಬಿಡ್ತೇನೆ. ಅದೇನೋ ಎಲ್ಲಾ ಸಮಸ್ಯೆ ಬಂದು ಒಂದು ನಮ್ಗೆ ಕೂತ್ಕೊಳ್ಳುತ್ತೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲಮ್ಮ, ಹೇಗೂ ನಾನು ಸಾಯಿನಾಥನ ಬಗ್ಗೆ ಹೇಳ್ತಿದ್ದೆ, ಇವತ್ತಿನಿಂದ ಆರಂಭ ಮಾಡಿದ್ದೇವೆ. ಬಹು ವಿಶೇಷವಾಗಿ ಆ ಸಾಯಿಬಾಬಾ ವ್ರತದ ಬಗ್ಗೆ, ಪೂಜೆಯ ಬಗ್ಗೆ, ಸಂಕಲ್ಪಗಳ ಬಗ್ಗೆ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಆದಷ್ಟು ಗುರುವಾರಗಳಂದು 21 ಗುರುವಾರ ತಪ್ಪದೆ ನಿಮ್ಮ ಅಕ್ಕನಿಗೆ ಹೇಳಿ ಎಲ್ಲಿಯಾದ್ರೂ ಹತ್ತಿರದಲ್ಲಿ ಸಾಯಿ ಮಂದಿರ ಇದ್ರೆ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು. ಅವತ್ತು ಮಧುಮಾಂಸಾರಗಳಿಂದ ದೂರ ಇರ್ತಕ್ಕಂಥದ್ದು, ಬ್ರಹ್ಮಚರ್ಯ ಬದ್ಧವಾಗಿ ಇರ್ತಕ್ಕಂಥದ್ದು. ಆದಷ್ಟು ಆಯ್ತು ಅಂದ್ರೆ ಯಾರಾದ್ರೂ ಒಂದು 5 ಜನಕ್ಕೆ ಸಿಹಿ ಹಂಚಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ. ಆ ಬಾಬಾನ ಒಂದು ಪುಟ್ಟ ಫೋಟೋವಾದ್ರೂ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿ ನೈವೇದ್ಯಕ್ಕೆ ಏನಾದ್ರೂ ಒಂದು ಪುಟ್ಟ ಸಿಹಿ ಅವಲಕ್ಕಿ ಇಟ್ಟಾದ್ರೂ ಕೂಡ ಮಾಡ್ಕೋಬಹುದು. ಬಾಬಾ ಇಂಥದ್ದೇ ಬೇಕು, ಇದೇ ಬೇಕು, ಹೀಗೆ ಇರಬೇಕು ಅಂತ ಯಾವತ್ತೂ ಬಯಸಿದ್ದಿಲ್ಲ, ಬಯಸುವುದೂ ಇಲ್ಲ. ಗುರುವಿನ ಕರ್ತವ್ಯ, ಆದ್ಯ ಕರ್ತವ್ಯ. ಏನು ಕೊಟ್ಟರು ತಗೋಬೇಕು, ಏನಿದ್ದರೂ ಹಂಚಬೇಕು, ಆಗಲಷ್ಟೇ ಅವನು ಗುರುವಾಗಬಲ್ಲ ಅನ್ನತಕ್ಕಂಥ ಮಾತು. ಅದನ್ನ ಮಾಡ್ಲಿಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತಮ್ಮ. ಸಿಂಹ ಲಗ್ನ ಭಾವ ಸುಮಾರು ಬಾಬಾನ್ ತುಂಬಾ ಪೂಜೆ ಮಾಡ್ತೀನಿ ಗುರುಜಿ, ಆದ್ರೂ ಕೂಡ ನಮ್ಗೆ ಇಂಥ ಸಮಸ್ಯೆ ಅಂತಂದ್ರೆ ಏನ್ ಹೇಳೋದು ಗುರುಜಿ? ಬಂಗಾರಕ್ಕೆ ಏಟು ಬಿದ್ದಷ್ಟು ಹೊಳಪು ಜಾಸ್ತಿ, ಅಂದ ಜಾಸ್ತಿ, ಕಾಯಬೇಕಷ್ಟೆ. ಕೆಲವರಿಗೆ ಬೇಗ ತಾಯಿ, ಕೆಲವರಿಗೆ ನಿಧಾನ. ಈ ಕುಟುಂಬದಲ್ಲಿ ಸುಮಾರು 25 ವರ್ಷಗಳಿಂದಲೂ ಏರಿಳಿತಗಳಿದೆ, ಯೋಚನೆ ಮಾಡಬೇಡಿ. ಆ 25 ವರ್ಷಗಳ ಸಂಕಷ್ಟಗಳು ದೂರವಾಗಲಿಕ್ಕೆ ಒಳ್ಳೆ ಸಮಯ ಈಗ ಕಾಲ ಕೂಡಿ ಬಂದಿರತಕ್ಕಂಥದ್ದು. ಸುಮಾರು 1.5 ವರ್ಷದಿಂದ ಮನೆಯಲ್ಲಿ ತುಂಬ ಏರುಪೇರುಗಳನ್ನ ನೋಡಿದ್ದೀರಾ. ಅದೆಲ್ಲದಕ್ಕೂ ಪರಿಹಾರಾರ್ಥವಾಗಿ ಗುರು ಈಗ ಭಾಗ್ಯಸ್ಥಾನಕ್ಕೆ ಬರ್ತಿದ್ದಾನೆ. ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಅಮರಾವತಿಯವರೇ, ಖಂಡಿತವಾಗ್ಲೂ ಇದಕ್ಕೆ ಹೇಳೋದು ಕಾಕತಾಳೀಯ ಅಂತ. ನಿಜಕ್ಕೂ ನೀವು ಬಹಳ ನೊಂದಿದ್ದೀರಾ. ಅದಕ್ಕೆ ನೋಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿಂದ ಬಾಬಾನ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಗುರೂಜಿಯವರು ತಿಳಿಸ್ಕೊಡ್ತಿದ್ರು. ನಿಮಗೆ ನಾವು ಕರೆ ಮಾಡಿದ್ದೀವಿ. ಧನ್ಯವಾದಗಳು ನಮಗೆ ಪತ್ರವನ್ನ ಬರೆದಿದ್ದಕ್ಕಾಗಿ ಅಂತ ಹೇಳ್ತಾ